ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಶ್ರೀ ಟಿ ಶ್ರೀನಿವಾಸ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಆ ಸ್ಪರ್ಧೆ ಒಂದು ಸಾಮಾಜಿಕ ನ್ಯಾಯಕ್ಕೆ ಸಿಕ್ಕಿರುವಂತಹ ಒಂದು ಅವಕಾಶ, ಪ್ರಾತಿನಿಧ್ಯ ಅಂತ ಭಾವಿಸಿ ಶೋಷಿತ ಸಮುದಾಯಗಳು ಟಿ ಶ್ರೀನಿವಾಸ್ ಅವರನ್ನ ಬೆಂಬಲಿಸಬೇಕು, ಅವರೊಟ್ಟಿಗೆ ನಿಲ್ಲಬೇಕಂತ ನಿರ್ಧಾರ ಮಾಡಿದ್ದೀವಿ. ಆ ಕಾರಣಕ್ಕಾಗಿಯೇ ಎಲ್ಲಾ ಜಿಲ್ಲೆಗಳಲ್ಲಿ ಸಭೆಗಳನ್ನ, ಸಂವಾದಗಳನ್ನ, ಸಮಾವೇಶಗಳನ್ನು ಮಾಡುವ ಮುಖಾಂತರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿರುವಂತಹ ಟಿ ಶ್ರೀನಿವಾಸ್ ಅವರನ್ನ ಶೋಷಿತ ಸಮುದಾಯಗಳು, ದಲಿತ, SC, ST, OBC, ಮೈನಾರಿಟಿ ಸಮುದಾಯಗಳು ಬೆಂಬಲಿಸಬೇಕು, ಅವರಿಗೆ ಮೊದಲ ಆದ್ಯತೆಯ, ಮೊದಲ ಪ್ರಶಸ್ತದ ಮತವನ್ನು ಚಲಾಯಿಸಬೇಕಂತ ಹೇಳಿ ವಿನಂತಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೇವೆ. ನಿಮಗೆಲ್ಲ ತಿಳಿದಂತೆ ಕಳೆದ ಅವಧಿಯಲ್ಲಿದ್ದಂತಹ ರಾಜ್ಯ ಸರ್ಕಾರ ಇಡೀ ಶಿಕ್ಷಣ ಕ್ಷೇತ್ರವನ್ನ ದಿವಾಳಿ ಮಾಡುವಂತಹ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡಿದೆ. ಅದರಲ್ಲೂ ಕೇಂದ್ರ ಸರ್ಕಾರ ಜಾರಿ ತಂದಂತಹ NEP, ನ್ಯೂ ಎಜುಕೇಶನ್ ಪಾಲಿಸಿ, ಇಡೀ ಗಮನಿತ ಶೋಷಿತ ಸಮುದಾಯಗಳನ್ನ ಶಿಕ್ಷಣದಿಂದ ದೂರ ಇಡುವಂತಹ ಒಂದು ಕುತಂತ್ರವನ್ನು ಉಳ್ಳುವಂತಹ ಒಂದು ನೀತಿ ಅದು. ಆ ನೀತಿಯ ವಿರುದ್ಧ ನಾವೆಲ್ಲರೂ ಕೂಡ ಬಲವಾದಂತಹ ಹೋರಾಟಗಳನ್ನ, ಚಳವಳಿಗಳನ್ನ ಗಮನಿಸಿ ಇವತ್ತು ಸಂತೋಷದ ವಿಷಯ ಏನಂತಂದ್ರೆ, ಬದಲಾದ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರಕ್ಕೆ ಬಂತು. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ನಮ್ಮ ಹೋರಾಟಗಳಿಗೆ ಮನ್ನಣೆಯನ್ನು, ಗೌರವವನ್ನು ಕೊಟ್ಟು NEP-ಯನ್ನು ನಾವು ಒಪ್ಪೋದಿಲ್ಲ, ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನು ಮಾಡ್ತೀವಿ ಅಂತ ಹೇಳಿ ಅದಕ್ಕಾಗಿ ಈಗ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಶಿಕ್ಷಣ ಕ್ಷೇತ್ರ ಅದು ವೈಜ್ಞಾನಿಕವಾಗಿರಬೇಕು, ಶಿಕ್ಷಣ ಕ್ಷೇತ್ರ ವೈಚಾರಿಕತ್ವವಾಗಿರಬೇಕು, ಶಿಕ್ಷಣ ಕ್ಷೇತ್ರ ಗುಣಮಟ್ಟದ ಶಿಕ್ಷಣವನ್ನ ಎಲ್ಲಾ ಮಕ್ಕಳಿಗೂ ಕೊಡುವ ರೀತಿಯ ನೀತಿಗಳನ್ನ ಪೂರ್ವಕವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯದ ಶಿಕ್ಷಣ ನೀತಿಯನ್ನು ಇವತ್ತು ತರುವುದಕ್ಕೆ ಏನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಅದು ಉತ್ತಮವಾದಂತಹ ತೀರ್ಮಾನ, ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಬೆಂಬಲ. ನಡೀತಾ ಇರ್ತಕ್ಕಂಥದ್ದು ಟಿ ಶ್ರೀನಿವಾಸ್ ವರ್ಸಸ್ ಬಿಜೆಪಿ ಅಭ್ಯರ್ಥಿ, ಬಿಜೆಪಿ ಮತ್ತು JDS ಅಭ್ಯರ್ಥಿ ನಾಗೇಂದ್ರ ಮುಖ ಅಂದರೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ನಾವೆಲ್ಲರೂ ಕೂಡ ಎಲ್ಲ ಶೋಷಿತ ಸಮುದಾಯಗಳು, ವಿಶೇಷವಾಗಿ ಎಲ್ಲ ದಳ ಸಂಘಟನೆಗಳು ಮತ್ತು ಎಲ್ಲ ಜಾತಿಗಳು, ಅಂದರೆ ಜಾತಿ ಅಂತ ಎಲ್ಲ ಶೋಷಿತರು DTS ಬೆಂಬಲಿಸಬೇಕಂತ ತೀರ್ಮಾನ ಮಾಡಿದ್ವಿ. ಹಂಗಾಗಿ ಅವ್ರ ಪರವಾಗಿ ಎಲ್ಲ ಅಲ್ಲಿ ಇದೆ. ಕಳೆದ ಬಾರಿ ಗೆದ್ದಿರ್ತಕ್ಕಂಥ, 3 ಬಾರಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ, ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಂತಂದ್ರೆ ಬಹುಶಃ ಎಲ್ಲೂ ಕಾಂಟ್ರಿಬ್ಯೂಷನ್ ಇಲ್ಲ. ಚುನಾವಣಾ ಸಂದರ್ಭದಲ್ಲಿ 6 ವರ್ಷದಲ್ಲಿ 5.5 ವರ್ಷ ಆದ್ಮೇಲೆ ಅವರು ಅಖಾಡಕ್ಕೆ ಬರ್ತಾರೆ. ಆನಂತರ ಅವ್ರು ಮರೆ ಹಾಕ ತಿರುಗಿ 5 ವರ್ಷಕ್ಕೆ ಬರಲ್ಲ. ಅಲ್ಲಿಗೆ ಒಂದು 3 ಟರ್ಮ್ ಆಗಿದೆ. ಈ ಟರ್ಮ್ ಎಲ್ಲ ಶಿಕ್ಷಕರು ಬದಲಾವಣೆ ಬಯಸಿದ್ದಾರೆ. ನಾವೆಲ್ಲ ಹೋದ ಕಡೆ ಎಲ್ಲರೂ ಕೂಡ ಬದಲಾವಣೆ ಹೇಳಿರೋದ್ರಿಂದ ಬಹುಶಃ DTSಗೆ ಬೆಂಬಲಿಸಬೇಕು ಅಂತ ನಾವೆಲ್ಲರೂ ಕೂಡ ಎಲ್ಲ ಟೀಚರ್ಸ್ನ ಮನವಿಯನ್ನು ಮಾಡಿದ್ವಿ. ಅಂತ ಒಂದು ಭರವಸೆಯನ್ನು ಕೊಟ್ಟವ್ರೆ. ಅವ್ರ ಸ್ಯಾಲ್ರಿ ಜಾಸ್ತಿ ಮಾಡೋದು, 60% ಸ್ಯಾಲ್ರಿ ಜಾಸ್ತಿ ಮಾಡೋರೆ. ಪೂರ್ವಕವಾಗಿ ಶ್ರೀನಿವಾಸ್ ಅವರನ್ನ ಬೆಂಬಲಿಸಿದ್ದೇ ಆದಲ್ಲಿ ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಸರ್ಕಾರದ ಗಮನಕ್ಕೆ ತಂದು ಆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸಾಧ್ಯವಾದಷ್ಟು ಮಟ್ಟಿಗೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ ಅನ್ನೋ ಒಂದು ದೃಷ್ಟಿಯಲ್ಲಿ ಟಿ ಶ್ರೀನಿವಾಸ್ ಅವರನ್ನ ನಾವು ಬೆಂಬಲಿಸಬೇಕು. ಆ ಟಿ ಶ್ರೀನಿವಾಸ್ ಅವರನ್ನು ಗೆಲ್ಲಿಸಿ ಒಂದು ಸಾಮಾಜಿಕ ಒಂದು ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂತಹ ಒಂದು ಪಕ್ಷದಿಂದ ಅವರ ಅಭ್ಯರ್ಥಿಯಾಗಿರೋದ್ರಿಂದ ಅದನ್ನು ನಾವೆಲ್ಲ ಗಮನಿಸಿ ಈ ಒಂದು ಚುನಾವಣೆಯಲ್ಲಿ ಮಾಧ್ಯಮಗಳು ಕೂಡ ಬಹಳ